ಪಂಜಾಬ್ನಲ್ಲಿ ಕನ್ನಡದ ಯುವತಿಯೊಬ್ಬರು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಧರ್ಮಸ್ಥಳದ ಯುವತಿ ಪಂಜಾಬ್ನಲ್ಲಿ ಆಕೆ ಮೃತಪಟ್ಟಿರ್ತಕ್ಕಂಥದ್ದು. ಹಾಗಾದರೆ ಆ ಸುಂದರಿ ಬಾಳಲ್ಲಿ ಆಗಿದ್ದಾದರೂ ಏನು? ಇದೇನು ಕೊಲೆನಾ, ಆತ್ಮಹತ್ಯೆನಾ ಅಥವಾ ಸಹಜ ಸಾವ? ಈ ಪ್ರಶ್ನೆಗಳು ಮೂಡ್ತಾ ಇದೆ. ಧರ್ಮಸ್ಥಳ ಮೂಲದ ಏರೋಸ್ಪೇಸ್ ಉದ್ಯೋಗಿ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. 3ನೇ ಮಹಡಿಯಿಂದ ಬಿದ್ದು ಸಾವನ್ನಪ್ಪಿದ್ದಾರೆ. ಆಕಾಂಕ್ಷ ಅಂತ ಆಕೆಯ ಹೆಸರು. ಪಂಜಾಬ್ನ ಜಲಂಧರ್ ಪೊಲೀಸರು ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸದ್ಯ ಈಗ ಪಂಜಾಬ್ಗೆ ತೆರಳಿದ್ದಾರೆ ಯುವತಿ ಆಕಾಂಕ್ಷ ಪೋಷಕರು. ಹಾಗಾದರೆ ಈ ಆಕಾಂಕ್ಷ ಪಂಜಾಬ್ಗೆ ಹೋಗಿದ್ದು ಯಾಕೆ? ಈಕೆ ಅಲ್ಲೇನು ಕೆಲಸ ಇತ್ತು? ಇದೆಲ್ಲವೂ ಕೂಡ ಪ್ರಶ್ನೆ ಮೂಡುತ್ತೆ. ಸದ್ಯಕ್ಕೀಗ ಅವರ ಪೋಷಕರೆಲ್ಲರೂ ಕೂಡ ಜಲಂಧರ್ಗೆ ಹೋಗಿದ್ದಾರೆ, ಪಂಜಾಬ್ಗೆ. ಇದು ಆಕಸ್ಮಿಕವಾಗಿ ಸಾವನ್ನಪ್ಪಿರುವಂಥದ್ದ ಅಥವಾ ಕೊಲೆನ, ಆತ್ಮಹತ್ಯೆನ, ಸಹಜ ಸಾವ? ಅವರೇ ಆತ್ಮಹತ್ಯೆ ಮಾಡಿಕೊಂಡ್ರಾ ಗೊತ್ತಿಲ್ಲ. ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣಗಳೂ ಇಲ್ಲ ಏನು. ಈ ಬಗ್ಗೆ ಪಂಜಾಬ್ ಪೊಲೀಸರ ತನಿಖೆಯನ್ನು ಮಾಡಬೇಕಾಗುತ್ತೆ ಅಥವಾ ಅವರ ಪೋಷಕರೇನಾದರೂ ರಹಸ್ಯವನ್ನು ಬಿಟ್ಕೊಡ್ಬೇಕಾಗತ್ತೆ. ನಿಗೂಢ ರೀತಿಯಲ್ಲಿ ಯುವತಿ ಆಕಾಂಕ್ಷ ಸಾವನ್ನಪ್ಪಿದ್ದಾರೆ. ದೆಹಲಿಯಲ್ಲಿ ಏರೋಸ್ಪೇಸ್ ಇಂಜಿನಿಯರ್ ಆಗಿದ್ದರು ಆಕಾಂಕ್ಷ. 6 ತಿಂಗಳ ಹಿಂದೆ ಈಕೆಗೆ ಕೆಲಸ ಸಿಕ್ಕಿತ್ತು, ಏರೋಸ್ಪೇಸ್ ಇಂಜಿನಿಯರ್. ನೋಡಿ, ಆಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಬರ್ತಾ ಇದೆ. ದೆಹಲಿಯಲ್ಲಿ ಏರೋಸ್ಪೇಸ್ ಇಂಜಿನಿಯರ್ ಆಗಿ ಈಕೆ ಕೆಲಸಕ್ಕೆ ಸೇರಿಕೊಂಡಿದ್ರು 6 ತಿಂಗಳ ಹಿಂದೆ. ಇದರ ಜೊತೆಗೆ ಜಪಾನ್ನಲ್ಲಿ ಕೂಡ ಉದ್ಯೋಗವನ್ನು ಗಿಟ್ಟಿಸಿಕೊಂಡಿದ್ರು ಯುವತಿ ಆಕಾಂಕ್ಷ. ಆದರೆ ಶೈಕ್ಷಣಿಕ ಪ್ರಮಾಣ ಪತ್ರ ಬೇಕಾಗಿತ್ತು. ಈಕೆ ಓದಿದ್ದೆಲ್ಲ ಪಂಜಾಬಲ್ಲಿ. ಹಾಗಾಗಿ ಶೈಕ್ಷಣಿಕ ಪ್ರಮಾಣ ಪತ್ರ ಪಡೆಯೋದಕ್ಕೆ ಪಂಜಾಬ್ಗೆ ಹೋಗ್ತಾರೆ. ಶೈಕ್ಷಣಿಕ ಪ್ರಮಾಣ ಪತ್ರವನ್ನು ಪಡೆದು ಮನೆಯವರಿಗೆ ಕರೆ ಮಾಡ್ತಾರೆ, ನನಗೆ ಸಿಕ್ಕಿದೆ ಅಂತ. ಆದರೆ ಬಳಿಕ ಕೆಲವೇ ಗಂಟೆಗಳಲ್ಲಿ ನಿಗೂಢ ರೀತಿಯಲ್ಲಿ ಆಕಾಂಕ್ಷ ಸಾವನ್ನಪ್ಪಿದ್ದಾರೆ. ಆಕಾಂಕ್ಷ ಪೋಷಕರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಮಗಳ ಸಾವಿನ ಬಗ್ಗೆ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಏನಾಗಿರಬಹುದು ಈಕೆಯ ಬಾಳಲ್ಲಿ? ಯಾಕೆ ಈಕೆ ಸಾವನ್ನಪ್ಪಿದ್ದು? ಯಾರು ಕೊಂದು ಹಾಕಿದ್ರ? ಆತ್ಮಹತ್ಯೆ ಮಾಡ್ಕೊಂಡ್ರ? ಆಕಸ್ಮಿಕವಾಗಿ ಏನಾದ್ರು ಕಾಲ್ಜಾರಿ ಬಿದ್ದ್ರ? ಇದ್ರ ಬಗ್ಗೆ ಇನ್ನಷ್ಟೇ ವಿಚಾರಗಳು ಗೊತ್ತಾಗಬೇಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಂಡ. ಸುಕ್ಪಾಲ್, ಈಗ ಸದ್ಯಕ್ಕೆ ಏನು ಅನುಮಾನ? ಈಕೆಯದ್ದು ಸಾವು ಸಹಜ ಸಾವ ಅಥವಾ ಆತ್ಮಹತ್ಯೆನಾ, ಕೊಲೆನಾ? ಈಗ ಪೋಷಕರು ಹೇಳ್ತಾ ಇರೋದು ಏನು? ಪೋಷಕರ ಆರೋಪ ಇರುವಂಥದ್ದು ಕಾಲೇಜಿನವರ ಮೇಲೆ. ಯಾಕಂತ ಹೇಳಿದರೆ ಕಾಲೇಜಿಗೆ ಪಂಜಾಬ್ನ ಕಾಲೇಜಿಗೆ ಹೋದಂಥ ಸಂದರ್ಭದಲ್ಲಿ ಬೆಳಿಗ್ಗೆ 9 ಗಂಟೆಗೆ ಆಕೆ ಕಾಲೇಜಿಗೆ ಹೋಗಿದ್ಲು. ಆ ಬಳಿಕ ಸುಮಾರು 11 ಗಂಟೆಗೆ ಕರೆ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಕಾಲ್ ಕಟ್ ಮಾಡಿ ಮೆಸೇಜ್ ಹಾಕಿದ್ಲು, ನಾನು ಕಾಲೇಜಿನಲ್ಲಿದ್ದೇನೆ ಅನ್ನುವಂಥದ್ದು. ಆ ಬಳಿಕ 2 ಗಂಟೆ ಸುಮಾರಿಗೆ ಇವರು ಮತ್ತೆ ಕರೆ ಮಾಡಿದಾಗ ಕರೆ ಸ್ವೀಕಾರ ಮಾಡಲಿಲ್ಲ, ಮೆಸೇಜು ಮಾಡಲಿಲ್ಲ. ಹೀಗಾಗಿ ಅನುಮಾನದಲ್ಲಿದ್ದರು. ಆ ಬಳಿಕ 4 ಗಂಟೆ ಸುಮಾರಿಗೆ ಪಂಜಾಬ್ನ ಜಲಂಧರ್ ಪೊಲೀಸರು ಫೋನ್ ಮಾಡಿದ್ದಾರೆ. ಕಾಲೇಜಿನ 4ನೇ ಮಹಡಿಯಿಂದ ಕೆಳಗೆ ಬಿದ್ದು ಸಾವನ್ನಪ್ಪಿದ್ದಾರೆ ನಿಮ್ಮ ಮಗಳು, ತಕ್ಷಣ ಬನ್ನಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಹಾಗಾಗಿ ಅಷ್ಟು ಹೊತ್ತುಗಳ ಕಾಲ ಸಂಪರ್ಕದಲ್ಲಿದ್ದಂಥ ಮಗಳು ಏನಾದ್ಲ ಅನ್ನುವಂಥ ಆತಂಕ, ಅನುಮಾನ ಇರುವಂಥದ್ದು ಸಹಜವಾಗಿ. ಆ ಬಳಿಕ ಈಕೆಗೆ ಈಗ ವಿದೇಶದಲ್ಲಿ ಶಿಕ್ಷಣಕ್ಕಾಗಿ, ಹೆಚ್ಚಿನ ಶಿಕ್ಷಣಕ್ಕಾಗಿ ಹೋಗಬೇಕು ಅನ್ನುವಂಥದ್ದಿತ್ತು. ಆ ಸಂದರ್ಭದಲ್ಲಿ ಕಾಲೇಜಿನವರ ಹತ್ರ ಕರೆ ಮಾಡಿ ಸರ್ಟಿಫಿಕೇಟ್ಗಳನ್ನು ಕಳಿಸಲಿಕ್ಕೆ ಕೇಳ್ಕೊಂಡಿದ್ಲು. ಆದರೆ ಸರ್ಟಿಫಿಕೇಟ್ ಕೊಡೋಕ್ಕಾಗಲ್ಲ, ನೀವು ನೇರವಾಗಿ ಕಾಲೇಜಿಗೆ ಬರಬೇಕು ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ಹಾಗಾಗಿ ಶುಕ್ರವಾರ ರಾತ್ರಿ ಆಕೆ ದೆಹಲಿಯಿಂದ ನೇರವಾಗಿ ಪಂಜಾಬ್ಗೆ ಹೋಗಿದ್ಲು. ಆ ಬಳಿಕ ಅಲ್ಲಿ ಬೆಳಿಗ್ಗೆ 9 ಗಂಟೆ ಸುಮಾರಿಗೆ ಓರ್ವ ಸ್ನೇಹಿತ ಯುವಕನ ಜೊತೆ, ಕೇರಳ ಮೂಲದ ಯುವಕನ ಜೊತೆ ಅಲ್ಲಿಂದ ಕಾಲೇಜಿಗೆ ಬೈಕಲ್ಲಿ ಹೋಗಿದ್ಲು. ಆ ಬಳಿಕ 11 ಗಂಟೆ ಸುಮಾರಿಗೆ ಮನೆಯವರಿಗೆ ಕರೆ ಮಾಡಿದಂಥ ಸಂದರ್ಭದಲ್ಲೂ ರೆಸ್ಪಾನ್ಸ್ ಮಾಡಿದ್ದಾಳೆ. ಆದರೆ ಸಂಜೆ ವೇಳೆಗೆ ಆಕೆ ಸಾವನ್ನಪ್ಪಿದ್ದಾಳೆ ಅನ್ನುವಂಥದ್ದು ಬಂದಿರುವಂಥ ಮಾಹಿತಿಯ ಹಿನ್ನೆಲೆಯಲ್ಲಿ ಈಗ ಹೆತ್ತವರಿಗೆ ಒಂದು ಅನುಮಾನ ಇರುವಂಥದ್ದು, ಕಾಲೇಜಿನಲ್ಲಿ ಏನೋ ಒಂದು ತೊಂದರೆ ಆಗಿರಬೇಕು, ಆಕೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಯುವತಿ ಅಲ್ಲ, ಆದರೆ ಕಾಲೇಜಿನವರು ಏನೋ ತೊಂದರೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಆಕೆ ಈ ರೀತಿಯಾಗಿ ಸಾವನ್ನಪ್ಪಿದ್ದಾಳೆ. ಹಾಗಾಗಿ ಇದು ನಿಗೂಢವಾದಂಥ ಸಾವು, ನಮಗೆ ಅನುಮಾನ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಹೆತ್ತವರು ಹೇಳ್ಕೊಂಡಿರುವಂಥದ್ದು. ಹೀಗಾಗಿ ಪಂಜಾಬ್ಗೆ ತೆರಳಿರುವಂಥ ಹೆತ್ತವರು ಅಲ್ಲಿ ಈಗ ಪ್ರಕರಣವನ್ನು ದಾಖಲಿಸ್ತಾರೆ. ಈ ರೀತಿಯಾಗಿ ಅನುಮಾನ ಇರುವಂಥ ಹಿನ್ನೆಲೆಯಲ್ಲಿ ಇದರ ಹಿಂದೆ ಏನೋ ಒಂದು ತೊಂದರೆ ಆಗಿದೆ, ಇದರ ಹಿಂದೆ ಕಾಲೇಜಿನವರ ಕೈವಾಡ ಇದೆ ಅನ್ನುವಂಥದ್ದು ಆರೋಪಗಳನ್ನು ಅವರು ಮಾಡ್ತಾ ಇದ್ದಾರೆ. ಇದು ಕೊಲೆ ನಡೆದಿರುವಂಥ ಸಾಧ್ಯತೆ ಇದೆ. ಆಕೆ ಕಾಲೇಜಿನ 4ನೇ ಮಹಡಿಗೆ ಹೋಗಿ ಅಲ್ಲಿಂದ ಬಿದ್ದು ಸಾವನ್ನಪ್ಪಿದ್ದಾಳೆ ಅನ್ನುವಂಥ ಒಂದು ಅನುಮಾನ ಏನಿತ್ತು. ಇದರ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ತನಿಖೆ ನಡೆಸಬೇಕು ಅನ್ನುವಂಥದ್ದನ್ನು ಹೆತ್ತವರು ಒತ್ತಾಯ ಮಾಡ್ತಾ ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಕ್ಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಪೋಷಕರು ಅಲ್ಲಿ ಹೋಗ್ಬಿಟ್ಟು ಪೊಲೀಸರು ಕಂಪ್ಲೇಂಟ್ ಕೊಡಬೇಕು ಪಂಜಾಬಲ್ಲಿ. ಯಾಕೆ ಅಂತ ಇರ್ಬೋದು, ಅವರ ಪ್ರಕಾರನೇ ಕಾಲೇಜಿನವ್ರ ಬಗ್ಗೆನೇ ಅನುಮಾನ ಇರ್ಬೋದು. ಕಾಲೇಜಿನ 4ನೇ ಮಹಡಿಯಿಂದ ಅವರು ಬಿದ್ದು ಸಾಯ್ತಾರೆ ಅಂತಂದರೆ ಅದಕ್ಕೆ ಏನು ಕಾರಣ, ಅವರ ಪಾತ್ರ ಏನು, ಇವೆಲ್ಲವೂ ಕೂಡ ಈಗ ತನಿಖೆಯಿಂದಷ್ಟೇ ಗೊತ್ತಾಗಬೇಕು.